ಸರ್, ಇದು 11ನೇ ವರ್ಷದ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷ ಹೆಂಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಲ್ಲ ಸಾಂಪ್ರದಾಯಿಕವಾಗಿ ಮತ್ತು ಅದ್ಧೂರಿಯಾಗಿ, ಅದೇ ಥರ ಈ ವರ್ಷವೂ ಗ್ರಾಮಸ್ಥರು, ಗ್ರಾಮದ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಹಕರಿಸಿದ್ದಾರೆ. ಈ ಜಾತ್ರೆ ಏನಾದರೂ ಅದ್ಧೂರಿಯಾಗಿ ನೆರವೇರೋದಕ್ಕೆ ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಒಟ್ಟುಗೂಡಿನೇ ನಾವು ಈ ಜಾತ್ರೆನ ಅದ್ಧೂರಿಯಾಗಿ ನೆರವೇರಿಸ್ತಾ ಇದ್ದೀವಿ. ಅಂದರೆ ಯಾಕಂದರೆ ದೇವ್ರ ಕೆಲಸ ಅಲ್ಲ, ಹಾಗಾಗಿ ಎಲ್ಲರೂ ಕೈ ಸೇರಿಸಿದ್ರೆ ಮಾತ್ರನೇ ಈ ಜಾತ್ರೆ ಮಹೋತ್ಸವ ಇಂಥ ದೇವ್ರ ಕಾರ್ಯಗಳೆಲ್ಲ ಚೆನ್ನಾಗಿ ಮೂಡಿಬರೋಕ್ಕಾಗೋದು. ಇದು ಮೊನ್ನೆ ಹಸೆ ಕರಗ ಇತ್ತು, ನಿನ್ನೆ ದೀಪೋತ್ಸವ ಇತ್ತು, ಇವತ್ತು ಬ್ರಹ್ಮರಥೋತ್ಸವ ಮತ್ತು ಸಾಯಂಕಾಲ ಕರಗ ಮಹೋತ್ಸವ ಇದೆ, ನಾಳೆಗೆ ವಸಂತೋತ್ಸವ ಇದೆ. ಸರ್, ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ನಿಮ್ಮ ಮೀಡಿಯಾ ಮೂಲಕ ಸ್ವಾಗತ ಕೊಡ್ತಾ ಇದ್ದೀನಿ. ನೈಟು ಕರಗ ಇದೆ, ಎಲ್ಲರೂ ಬರಲಿ. ಈ ಒಂದು ತಿಗಳಚೋಡ್ದೇನಹಳ್ಳಿ 11ನೇ ವರ್ಷದ ಶ್ರೀ ಮಾರಿಯಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಪಾಲ್ಗೊಳ್ಳಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮ್ಮ ಜನಪ್ರಿಯ ಹರಿಕಾರ ಅಂತ ಬಿ ಶಿವಣ್ಣ ಅವ್ರಿಗೆ, MLA ಆದಂಥ ಬಿ ಶಿವಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಇವತ್ತಿನ ವಿಶೇಷ ಏನಂದರೆ ಅವರು ಬರ್ತಾಯಿದ್ದಾರೆ ನಮ್ಮೂರಿಗೆ. ಪ್ರತಿ ವರ್ಷದಂತೆ ಈ ವರ್ಷವೂ ತೇರು ಬ್ರಹ್ಮರಥೋತ್ಸವಕ್ಕೆ ಪೂಜೆ ನೆರವೇರ್ಸೋಕೆ ಬರೋರು ಇವತ್ತೊಂದು ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ. ಅವ್ರದ್ದು ಒಂದು ಚಿಕ್ಕದಾಗ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಗ್ರಾಮಸ್ಥರು. ಹಾಗಾಗಿ ಅದು ಒಂದು ವಿಶೇಷ ಇದೆ ಸರ್, ಅದು ಒಂದು ಕಾರ್ಯಕ್ರಮನೇ ನಮಗೆ. ಇವರು ಟ್ರಸ್ಟ್ನವರು, ಇವ್ರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು. ಇವ್ರನ್ನ ಕೇಳಿ ಸರ್, ಎಲ್ಲರ ಸಹಕಾರದಿಂದನೇ ಇವತ್ತು ಈ ಜಾತ್ರೆ ಮೂಡಿ ಬಂದಿರೋದು. ಎಲ್ಲರನ್ನೂ ಕೇಳಿ ಸರ್. ಇವ್ರು ನಮ್ಮ ನಾಗಣ್ಣ ಅವರು ಇದ್ದಾರೆ. ಬ್ರಹ್ಮೋತ್ಸವ 11ನೇ ವರ್ಷ ದೂರವಾಗಿ ಬರ್ತಾಯಿದ್ದಾರೆ. ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟುಗೂಡಿ ಬ್ರಹ್ಮೋತ್ಸವ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕರ್ಗವನ್ನು ನಮ್ಮೂರಲ್ಲಿ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೀತದೆ, ಅದೊಂದು ಕೋರ್ಕೊತೀವಿ. ಗ್ರಾಮಸ್ಥರೆಲ್ಲ ಒಟ್ಟಾಗಿದ್ದೀವಿ, ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮೂರಲ್ಲಿ. ಹಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ. ಇವು 11ನೇ ವರ್ಷದ ಬ್ರಹ್ಮರಥೋತ್ಸವ ಇವತ್ತು ನಡೀತಾ ಐತೆ. ವರ್ಷವೂ ಇದೇ ರೀತಿ ನಡೆಸ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಇದು ಜಾತ್ರಾ ಮಹೋತ್ಸವ ಮಾಡ್ತಾಯಿದ್ದೀವಿ. ಸೊ ಊರಿನ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೆ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಏನು ಇವತ್ತು ರಥ ಮಹೋತ್ಸವದ ಯುವಕರು ಇದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಸರ್, ಇದು 11ನೇ ವರ್ಷದ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷ ಹೆಂಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಲ್ಲ ಸಾಂಪ್ರದಾಯಿಕವಾಗಿ ಮತ್ತು ಅದ್ಧೂರಿಯಾಗಿ, ಅದೇ ಥರ ಈ ವರ್ಷವೂ ಗ್ರಾಮಸ್ಥರು, ಗ್ರಾಮದ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಹಕರಿಸಿದ್ದಾರೆ. ಈ ಜಾತ್ರೆ ಏನಾದರೂ ಅದ್ಧೂರಿಯಾಗಿ ನೆರವೇರೋದಕ್ಕೆ ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಒಟ್ಟುಗೂಡಿನೇ ನಾವು ಈ ಜಾತ್ರೆನ ಅದ್ಧೂರಿಯಾಗಿ ನೆರವೇರಿಸ್ತಾ ಇದ್ದೀವಿ. ಅಂದರೆ ಯಾಕಂದರೆ ದೇವ್ರ ಕೆಲಸ ಅಲ್ಲ, ಹಾಗಾಗಿ ಎಲ್ಲರೂ ಕೈ ಸೇರಿಸಿದ್ರೆ ಮಾತ್ರನೇ ಈ ಜಾತ್ರೆ ಮಹೋತ್ಸವ ಇಂಥ ದೇವ್ರ ಕಾರ್ಯಗಳೆಲ್ಲ ಚೆನ್ನಾಗಿ ಮೂಡಿಬರೋಕ್ಕಾಗೋದು. ಇದು ಮೊನ್ನೆ ಹಸೆ ಕರಗ ಇತ್ತು, ನಿನ್ನೆ ದೀಪೋತ್ಸವ ಇತ್ತು, ಇವತ್ತು ಬ್ರಹ್ಮರಥೋತ್ಸವ ಮತ್ತು ಸಾಯಂಕಾಲ ಕರಗ ಮಹೋತ್ಸವ ಇದೆ, ನಾಳೆಗೆ ವಸಂತೋತ್ಸವ ಇದೆ. ಸರ್, ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ನಿಮ್ಮ ಮೀಡಿಯಾ ಮೂಲಕ ಸ್ವಾಗತ ಕೊಡ್ತಾ ಇದ್ದೀನಿ. ನೈಟು ಕರಗ ಇದೆ, ಎಲ್ಲರೂ ಬರಲಿ. ಈ ಒಂದು ತಿಗಳಚೋಡ್ದೇನಹಳ್ಳಿ 11ನೇ ವರ್ಷದ ಶ್ರೀ ಮಾರಿಯಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಪಾಲ್ಗೊಳ್ಳಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮ್ಮ ಜನಪ್ರಿಯ ಹರಿಕಾರ ಅಂತ ಬಿ ಶಿವಣ್ಣ ಅವ್ರಿಗೆ, MLA ಆದಂಥ ಬಿ ಶಿವಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಇವತ್ತಿನ ವಿಶೇಷ ಏನಂದರೆ ಅವರು ಬರ್ತಾಯಿದ್ದಾರೆ ನಮ್ಮೂರಿಗೆ. ಪ್ರತಿ ವರ್ಷದಂತೆ ಈ ವರ್ಷವೂ ತೇರು ಬ್ರಹ್ಮರಥೋತ್ಸವಕ್ಕೆ ಪೂಜೆ ನೆರವೇರ್ಸೋಕೆ ಬರೋರು ಇವತ್ತೊಂದು ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ. ಅವ್ರದ್ದು ಒಂದು ಚಿಕ್ಕದಾಗ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಗ್ರಾಮಸ್ಥರು. ಹಾಗಾಗಿ ಅದು ಒಂದು ವಿಶೇಷ ಇದೆ ಸರ್, ಅದು ಒಂದು ಕಾರ್ಯಕ್ರಮನೇ ನಮಗೆ. ಇವರು ಟ್ರಸ್ಟ್ನವರು, ಇವ್ರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು. ಇವ್ರನ್ನ ಕೇಳಿ ಸರ್, ಎಲ್ಲರ ಸಹಕಾರದಿಂದನೇ ಇವತ್ತು ಈ ಜಾತ್ರೆ ಮೂಡಿ ಬಂದಿರೋದು. ಎಲ್ಲರನ್ನೂ ಕೇಳಿ ಸರ್. ಇವ್ರು ನಮ್ಮ ನಾಗಣ್ಣ ಅವರು ಇದ್ದಾರೆ. ಬ್ರಹ್ಮೋತ್ಸವ 11ನೇ ವರ್ಷ ದೂರವಾಗಿ ಬರ್ತಾಯಿದ್ದಾರೆ. ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟುಗೂಡಿ ಬ್ರಹ್ಮೋತ್ಸವ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕರ್ಗವನ್ನು ನಮ್ಮೂರಲ್ಲಿ